ಇಲ್ಲ ಅಂತ ಜಮೀನನ್ನು ಮಂಜೂರು ಮಾಡಿಸಿದ್ದೇವೆ. ಎಲ್ಲ ಕೆಲಸಗಳನ್ನು ಮಾಡಿಸಿ ನಾವು ಯೋಜನೆಯನ್ನು ತಂದಿದ್ದೀವಿ. ದಶಕಗಳಿಂದ ಇದ್ದಂಥ ಒಂದು ಯೋಜನೆ, ಅದು ಕನಸು, ಅದನ್ನು ನಾವು ಮಾಡಿದ್ದೇವೆ. ಕೇವಲ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಾಗಿತ್ತು. ಹಾಗಾಗಿ ಅದನ್ನು ಮಾಡಿ ಅವರು ಮಾಡಿದರೆ ಆಯಿತು. ಆದರೆ ಅವ್ರು ಏನಾಗಿದೆ, ಅವ್ರಿಗೆ ಹೊಸ ಯೋಜನೆಗಳು ತರಲಿಕ್ಕೆ ಯೋಗ್ಯತೆಯೋ ಇಲ್ವೋ, ಯೋಗನೋ ಇಲ್ವೋ, ಅಥವಾ ಹಣ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಹಾಗಾಗಿ ಹೊಸ ಯೋಜನೆ ಅವ್ರು ಯಾವುದೂ ಮಾಡ್ತಾಯಿಲ್ಲ ಈ ಜಿಲ್ಲೆಯಲ್ಲಿ. 8 ತಿಂಗಳಾಯಿತು ಮಂತ್ರಿಗಳಾಗಿ. ಯಾವುದಾದ್ರೂ ಒಂದು ಹೊಸ ಯೋಜನೆ ತಂದಿದ್ದಾರಾ ಹೇಳಿ? ನಗರೋತ್ಥಾನ 44 ಕೋಟಿ ರೂಪಾಯಿ ನಾನು ತಂದಿದ್ದೆ. ಅದನ್ನು ವರ್ಕ್ಸ್ನೆಲ್ಲ ಕೂಡ ಟೆಂಡರ್ ಆಗಿ ಇನ್ನೇನು ಕಾಮಗಾರಿ ಪ್ರಾರಂಭ ಆಗಬೇಕು ಅಂಥ ಹೊತ್ತಿನಲ್ಲಿ ನೀವು ಕ್ಯಾನ್ಸಲ್ ಮಾಡ್ತೀರಿ. ನೀವು ಜನಪ್ರತಿನಿಧಿನ ಲಾಯಕ? ನೀವು ಜನಪ್ರತಿನಿಧಿ ಆಗಲಿಕ್ಕೆ ಏನು ನೀವು ಆಡಳಿತದಲ್ಲಿ ಪರ್ಮನೆಂಟ್ ಆಗಿರ್ತೀರಾ? ಈಗ ಮರು ಟೆಂಡರ್ ಕರೆಯೋದ್ರ ಹಿನ್ನೆಲೆ ಏನು ಸರ್? ಏನು ಅವ್ರಿಗೆ ಬೇಕಾದವ್ರಿಗೆ ಕೊಟ್ಕೊಳ್ಳೋದು ಮತ್ತು ಅವರಿಗೆ ಬೇಕಾದಂಥ ವರ್ಕ್ಸನ್ನು ಹಾಕ್ಕೊಳ್ಳೋದು. ನಾವೇನು ಚಿಕ್ಕಬಳ್ಳಾಪುರ ಬಿಟ್ಟು ಬೇರೆ ತಾಲೂಕಿಗೆ ಕೊಟ್ಟಿದ್ದು ನಾವು ವರ್ಕು? ಚಿಕ್ಕಬಳ್ಳಾಪುರ ನಗರದಲ್ಲೇ ಕೊಟ್ಟಿದ್ದು. ತಂದಿದ್ದು ನಮ್ಮ ಸರ್ಕಾರ, ಅನುದಾನ ನಮ್ಮ ಸರ್ಕಾರ ಕೊಟ್ಟಿದ್ದು, ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ. ಹಾಗಾಗಿ ನೀವು ಕೂಡ ಹಿಂದೆ 2 ಸಲ MLA ಆಗಿದ್ದೀರಿ, ಈಗ ಮಂತ್ರಿ ಆಗಿದ್ದೀರಿ. ಇಷ್ಟು ಕನಿಷ್ಠ ಸೌಜನ್ಯನೂ ಇಲ್ಲ, ಕನಿಷ್ಠ ತಿಳುವಳಿಕೆನೂ ಇಲ್ಲ. ಏನೋ ಬಹಳ ದೊಡ್ಡ ಅಧಿಕಾರ ಅನುಭವಿಸ್ತಾ ಇದ್ದೀರಿ ಅನ್ನೋವಂಥ 1-2 ಕೊಂಬನ್ನು ಇಟ್ಕೊಂಡಿರುವಂಥ ರೀತಿಯಲ್ಲಿ ನೀವು ಓಡಾಡ್ತಾ ಇದ್ದೀರಿ. ಓಡಾಡಿ, ಪರವಾಗಿಲ್ಲ.